ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷಕ್ಕೆ ಒಂದು ತೆರೆ ಎಳಿಬೇಕು ಅನ್ನೋ ನಿಟ್ಟಲ್ಲಿ ಅಮೆರಿಕ, ಕತಾರ್, ಈಜಿಪ್ಟ್ಗಳು ಮಾಡ್ತಾ ಇದ್ದ ಪ್ರಯತ್ನಗಳಿಗೆ ಮಣ್ಣು ಬಿದ್ದಿದೆ. ಗಾಜಾದ ಹಮಾಸ್ ಉಗ್ರರು 6 ಮಂದಿ ಒತ್ತೆಯಾಳುಗಳನ್ನು ಕೊಂದು ಹಾಕುವ ಮೂಲಕ ಜಗತ್ತಿಗೊಂದು ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಹಾಗೆ ಇಸ್ರೇಲಲ್ಲಿ ನೆತನ್ಯಾಹು ವಿರುದ್ಧ ಅಲ್ಲಿನ ಜನರ ಆಕ್ರೋಶ ಹೆಚ್ಚಾಗೋದಕ್ಕೆ ಕೂಡ ಅವರು ಕಾರಣ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಬೆಂಬಲಿಗರು ಸದ್ದಿಲ್ಲದೆ ಬ್ರಿಟನ್ನ ಮಸೀದಿಗಳಲ್ಲಿನ ದ್ವೇಷ ಭಾಷಣದ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಅಲ್ಲಿ ಪಾಕಿಸ್ತಾನಿಗಳ ಒಡೆತನದ ಸುಮಾರು 24ಕ್ಕೂ ಹೆಚ್ಚು ಮಸೀದಿಗಳ ವಿರುದ್ಧ ಬ್ರಿಟನ್ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಅಲ್ಲವರ ಮೇಲಿನ ಆರೋಪಗಳು ಸಾಬೀತಾದರೆ ಆ ಮೌಲ್ವಿಗಳಿಗೆ ಕನಿಷ್ಠ ಅಂದರೂ 14 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ. ಹಾಗಾದರೆ ಇಸ್ರೇಲ್ ಗಾಜಾದ ನಡುವೆ ಆಗ್ತಾ ಇರೋದೇನು, ಬ್ರಿಟನ್ನಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ಏನೇ ತೀವ್ರ ದಾಳಿ ನಡೆಸಿದ್ರೂ ಕೂಡ ಅಲ್ಲಿನ ಜನವಸತಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡಿಕೊಳ್ಳದೇ ಇದ್ದದ್ದಕ್ಕೆ ಕಾರಣ ಅಲ್ಲಿ ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಉಗ್ರರು ಅಡಗಿಸಿಟ್ಟಿರ್ತಾರೆ ಅನ್ನೋದು. ಕಳೆದ ಅಕ್ಟೋಬರ್ ತಿಂಗಳ 7ನೇ ತಾರೀಕು ಇಸ್ರೇಲಿನ ಗಾಜಾ ಗಡಿಯ ಪಟ್ಟಣಗಳ ಮೇಲೆ, ಜನವಸತಿಗಳ ಮೇಲೆ ದಾಳಿ ಮಾಡಿದ್ದ ಹಮಾಸ್ ಉಗ್ರರು ಅಲ್ಲಿ ನರಮೇಧವನ್ನು ಸೃಷ್ಟಿ ಮಾಡಿದ್ರು. ಹಾಗೆ ಸುಮಾರು 200ಕ್ಕೂ ಹೆಚ್ಚು ಇಸ್ರೇಲಿ ಯಹೂದ್ಯರನ್ನ ಹಮಾಸ್ ಪಡೆಗಳು ಅಪಹರಿಸಿಕೊಂಡು ಹೋದವು. ಹಾಗೆ ಕರ್ಕೊಂಡು ಹೋದವರನ್ನ ಅಲ್ಲಿ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡ ಹಮಾಸ್ ಇಸ್ರೇಲ್ ಅವರ ಬಿಡುಗಡೆಗಾಗಿ ನಾವು ಹೇಳಿದ ಹಾಗೆ ಕೇಳುತ್ತೆ ಅಂತ ಅಂದುಕೊಳ್ತು. ಯಾಕೆಂದ್ರೆ ಈ ಹಿಂದೆ ಕೂಡ ಇಸ್ರೇಲಿಗರನ್ನ ಅಪಹರಿಸಿ ಹಮಾಸ್ ಹಾಗೂ ಪಾಲಸ್ತೀನಿ ಉಗ್ರರು ತಮ್ಮ ಸಾಕಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ರು. ಇಸ್ರೇಲಿನ ಜೈಲುಗಳಲ್ಲಿದ್ದ ಉಗ್ರರ ಬಿಡುಗಡೆಯನ್ನು ಕೂಡ ಮಾಡಿಸ್ಕೊಂಡಿದ್ರು. ಈ ಬಾರಿ ಕೂಡ ಹಾಗೇನೆ 200ಕ್ಕೂ ಹೆಚ್ಚು ಜನರನ್ನ ಅಪಹರಿಸಿಬಿಟ್ರೆ ಇಸ್ರೇಲ್ ನಾವು ಹೇಳಿದ ಹಾಗೆ ಕೇಳುತ್ತೆ ಅಂತ ಹಮಾಸ್ ಅಂದುಕೊಳ್ತು. ಇಲ್ಲಿ ಬರೀ ಒಂದಷ್ಟು ಜನರನ್ನ ಅಪಹರಿಸಿಕೊಂಡು ಹೋಗಿ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಒಂದಷ್ಟು ಡಿಮ್ಯಾಂಡ್ಗಳನ್ನಿಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಅವರನ್ನ ಬಿಡ್ತೀವಿ ಅಂತ ಅಷ್ಟೇ ಹಮಾಸ್ ಹೇಳಿದ್ರೆ ಇಸ್ರೇಲ್ ಕೂಡ ಒಪ್ಕೊಳ್ತಾ ಇತ್ತೋ ಏನು. ಆದ್ರೆ ಇಲ್ಲಿ ಯಹೂದಿಗಳನ್ನ ಅಪಹರಿಸುವ ಮೊದಲು ಅವರು ನಡೆಸಿದ್ದ ಅಮಾನವೀಯ ನರಮೇಧ ಇತ್ತಲ್ಲ, ಅದನ್ನ ಇಸ್ರೇಲ್ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿ ಮಕ್ಕಳು, ವೃದ್ಧರನ್ನ ಕೊಲ್ಲಲಾಗಿತ್ತು, ಮಹಿಳೆಯರ ಮೇಲೆ ಪೈಶಾಚಿಕವಾಗಿ ಅತ್ಯಾಚಾರ ಮಾಡಲಾಗಿತ್ತು ಮತ್ತು ಆ ನಂತರ ಅವರನ್ನ ಕೊಲೆ ಮಾಡಲಾಗಿತ್ತು. ಈ ಭೀಭತ್ಸ್ಯವನ್ನ ಇಸ್ರೇಲ್ ಮಾತ್ರ ಅಲ್ಲ, ಅಂದ್ರೆ ಇಸ್ಲಾಮಿಕ್ ದೇಶಗಳನ್ನ ಹೊರತುಪಡಿಸಿದ ಇಡೀ ಜಗತ್ತು ಖಂಡಿಸ್ತು, ಆಕ್ರೋಶ ವ್ಯಕ್ತಪಡಿಸ್ತು ಮತ್ತು ಇಸ್ರೇಲ್ ಈ ಅನಾಗರಿಕ ಕೃತ್ಯಕ್ಕೆ ಪ್ರತೀಕಾರ ಹೇಳೋದಕ್ಕೆ ಕೂಡ ಮುಂದಾಯಿತು. ಗಾಜಾದ ಮೇಲೆ ದಾಳಿಯನ್ನು ಕೂಡ ಇಸ್ರೇಲ್ ಶುರು ಮಾಡಿತು. ಕಳೆದ ಅಕ್ಟೋಬರ್ನಿಂದ ಶುರುವಾಗಿರುವ ಈ ದಾಳಿಲಿ ಗಾಜಾ ಪಟ್ಟಿ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ನಾಶವಾಗಿದೆ. ಅಲ್ಲಿನ ಆಸ್ಪತ್ರೆಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ನಾಶ ಆಗಿವೆ. ಗಾಜಾದಲ್ಲಿನ ಬಿಲಗಳು ಅಂದ್ರೆ ಹಮಾಸ್ ಉಗ್ರರು ಮಾಡಿಕೊಂಡಿದ್ದ ಟನಲ್ ನೆಟ್ವರ್ಕ್ಗಳನ್ನು ಗುರಿ ಮಾಡಿಕೊಂಡು ಇಸ್ರೇಲ್ ಸಾಕಷ್ಟು ದಾಳಿಗಳನ್ನು ಮಾಡಿದೆ. ಜೊತೆಗೆ ಇರಾನ್ನಲ್ಲಿ ಅಡಗಿ ಕೂತಿದ್ದ ಹಮಾಸ್ನ ಸರ್ವೋಚ್ಚ ನಾಯಕನನ್ನು ಕೂಡ ಕೊಂದು ಹಾಕಿದೆ. ಹಾಗೆ ಹಮಾಸ್ ಉಗ್ರರ ಬೆಂಬಲಕ್ಕೆ ನಿಂತ ಲೆಬನಾನ್ನ ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳು ಕೂಡ ಸಾಕಷ್ಟು ನಷ್ಟಕ್ಕೀಡಾಗಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ ಕೂಡ ತನ್ನ ಒಂದಷ್ಟು ಯೋಧರನ್ನ ಈ ಸಂಘರ್ಷದಲ್ಲಿ ಕಳ್ಕೊಂಡಿದೆ. ಹಾಗೆ ಒಂದಷ್ಟು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿಸಿಕೊಳ್ಳುವಲ್ಲಿ, ಒಂದಷ್ಟು ಜನರನ್ನ ಕಾರ್ಯಾಚರಣೆಯ ಮೂಲಕ ಬಿಡಿಸಿ ತರುವಲ್ಲಿ ಯಶಸ್ವಿ ಕೂಡ ಆಗಿದೆ. ಇಷ್ಟಾದರೂ ಇನ್ನು 100ಕ್ಕೂ ಹೆಚ್ಚು ಒತ್ತೆಯಾಳುಗಳು ಹಮಾಸ್ ಸೆರೆಯಲ್ಲಿದ್ದಾರೆ. ಆ ಪೈಕಿ 6 ಮಂದಿಯನ್ನ ಹಮಾಸ್ ಮೊನ್ನೆ ಹೊಡೆದು ಕೊಂದಿದೆ. ಅದು ಕೂಡ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಶಾಂತಿ ಮಾತುಕತೆಗೆ ಅಮೆರಿಕ, ಈಜಿಪ್ಟ್, ಕತಾರ್ ಮುಂತಾದ ದೇಶಗಳ ನಡುವೆ ಒಂದು ವೇದಿಕೆ ಸಿದ್ಧವಾಗ್ತಾ ಇದ್ದ ಸಮಯದಲ್ಲಿ ಈ ಸಂಧಾನಕ್ಕೆ ಮತ್ತು ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದ ಸಂದರ್ಭದಲ್ಲಿ ಇಸ್ರೇಲಿನ ಒತ್ತೆಯಾಳುಗಳನ್ನು ಹಮಾಸ್ ಕೊಂದು ಹಾಕಿದೆ. ಹೀಗಾಗಿ ಇನ್ನು ಶಾಂತಿ ಮಾತುಕತೆಗಳು, ಸಂಧಾನ ಇದೆಲ್ಲ ಸದ್ಯಕ್ಕೆ ಆಗುವುದು ಅನುಮಾನನೇ. ಇನ್ನು ಈ ಘಟನೆಗೆ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್, ಫ್ರಾನ್ಸ್ನ ಎಮಾನ್ಯುಯಲ್ ಮ್ಯಾಕ್ರಾನ್, ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಆಲ್ಬನಿಸ್ ಸೇರಿದ ಹಾಗೆ ವಿಶ್ವದ ನಾನಾ ನಾಯಕರು ದಿಗ್ಭ್ರಮೆಯನ್ನ, ಶೋಕವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಸ್ರೇಲಲ್ಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಜನ ಪ್ರತಿಭಟನೆಗಳನ್ನ ಕೂಡ ಶುರು ಮಾಡಿದ್ದಾರೆ. ಗೆಳೆಯರೆ, ಈ ಜನರ ಮೂಡ್ ಅನ್ನೋದು ಹೇಗಿರುತ್ತೆ ಅಂದ್ರೆ 5-6 ತಿಂಗಳ ಹಿಂದೆ ಇಸ್ರೇಲಲ್ಲಿ ನೆತನ್ಯಾಹು ಅವರ ಜನಪ್ರಿಯತೆ ಕುಸಿದು ಹೋಗಿತ್ತು. ಅವರು ಯುದ್ಧವನ್ನು ಮುಗಿಸ್ತಾ ಇಲ್ಲ ಅಂದ್ರೆ ಗಾಜಾನ ಸಂಪೂರ್ಣವಾಗಿ ನಾಶನೂ ಮಾಡ್ತಾ ಇಲ್ಲ, ಹಮಾಸ್ ಜೊತೆ ಶಾಂತಿ ಸಂಧಾನ ಮಾಡಿಕೊಂಡು ಒತ್ತೆಯಾಳುಗಳನ್ನು ಬಿಡಿಸಿ ತರೋ ಕೆಲಸನೂ ಮಾಡ್ತಾ ಇಲ್ಲ, ಸುಮ್ಮನೆ ಈ ಯುದ್ಧನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಅಸಮಾಧಾನ ಅಲ್ಲಿನ ಜನಕ್ಕೆ ಶುರುವಾಗಿತ್ತು. ಆದರೆ ಯಾವಾಗ ಇರಾನ್ನಲ್ಲಿ ಹಮಾಸ್ನ ಸರ್ವೋಚ್ಚ ನಾಯಕ ಇಸ್ಮಾಯಿಲ್ ಹಾನ್ಯಾ ಕೊಲೆಯಾಗಿ ಹೋದ್ನೋ, ಯಾವಾಗ ಹಮಾಸ್ನ ಇನ್ನೂ ಒಬ್ಬ ನಾಯಕ ಮೊಹಮ್ಮದ್ ಡೈಫ್ ಹಾಗೂ ಹೆಜ್ಬುಲ್ಲಾದ ಕಮಾಂಡರ್ಗಳು ಒಂದೇ ಸಮಕ್ಕೆ ಸಾಯೋದಕ್ಕೆ ಶುರು ಮಾಡಿದ್ರು, ಆಗ ಇಸ್ರೇಲಲ್ಲಿ ನೆತನ್ಯಾಹು ಜನಪ್ರಿಯತೆ ಮತ್ತೆ ಹೆಚ್ಚಾಯಿತು. ಈಗಲ್ಲಿ 6 ಮಂದಿ ಇಸ್ರೇಲಿ ಒತ್ತೆಯಾಳುಗಳ ದೇಹಗಳು
ಸಾಕ್ಷ್ಯಗಳು ಸಿಕ್ಕಿವೆ. ಜನ ನೇತನ್ಯಾಹು ವಿರುದ್ಧ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಅವರ ಡಿಮ್ಯಾಂಡ್ ಇಷ್ಟೇ: ಗಾಜಾದಲ್ಲಿ ಒತ್ತೆಯಾಗಿರುವ ಸುಮಾರು 100 ಮಂದಿ ಇಸ್ರೇಲಿಗರೇನಿದ್ದಾರೆ ಅವರನ್ನ ಮೊದಲು ಬಿಡಿಸ್ಕೊಂಡು ಬಂದುಬಿಡಿ, ಆಮೇಲೆ ಬೇಕಿದ್ರೆ ಈ ದಾಳಿಯನ್ನ ಮುಂದುವರಿಸಿ, ಅಥವಾ ಅವರನ್ನು ಮರೆತು ಬಿಡೋದಕ್ಕೆ ನಮಗೆ ಹೇಳಿ, ಗಾಜಾದ ನಾಮಾವಶೇಷಗಳು ಇಲ್ಲದಂತೆ ಮಾಡಿಬಿಡಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಲ್ಲೊಂದು ಸಂಧಾನ ಮಾಡೋದಕ್ಕೆ ಅಮೆರಿಕ ನೇತೃತ್ವದಲ್ಲಿ ಪ್ರಯತ್ನಗಳು ನಡೀತಾ ಇದ್ವು. ಆದರೆ ಅದಕ್ಕೆ ತಡೆಯೊಡ್ಡುವ ಕೆಲಸವನ್ನ ಇರಾನ್ ಮಾಡ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷ ಮುಗಿಯೋದು ಇರಾನ್ಗೆ ಬೇಕಿಲ್ಲ. ಇರಾನ್ ಅಣ್ವಸ್ತ್ರ ಸಿದ್ಧ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ಇನ್ನು ಕೆಲ ದಿನಗಳಲ್ಲಿ ಅವರು ಅಣು ಪರೀಕ್ಷೆಯನ್ನು ಕೂಡ ನಡೆಸಿ ಬಿಡಬಹುದು. ಈ ಹಂತದಲ್ಲಿ ಇಸ್ರೇಲ್ನ ಗಮನ ಇರಾನ್ನ ಕಡೆಗೆ ಹರಿದ್ರೆ ಅವರ ಅಣು ಕಾರ್ಯಕ್ರಮಕ್ಕೆ ಹಿನ್ನಡೆ ಉಂಟಾಗುತ್ತೆ. ಜೊತೆಗೆ ಮಧ್ಯಪ್ರಾಚ್ಯ ಯಾವಾಗಲೂ ಸಂಘರ್ಷ ಪೀಡಿತವಾಗೇ ಇದ್ರೆ ಸೌದಿ ಅರೇಬಿಯಾ, UAE ಮುಂತಾದ ದೇಶಗಳ ಮೇಲೆ ಒಂದಷ್ಟು ಒತ್ತಡ ಇರುತ್ತೆ. ಹಾಗಲ್ಲದೆ ಇದ್ರೆ ಇಸ್ರೇಲ್ ಹಾಗೂ ಅರಬ್ ದೇಶಗಳ ನಡುವೆ ಒಂದು ವೇಳೆ ಸಂಧಾನ ಉಂಟಾದ್ರೆ ಇರಾನ್ ಅನ್ನೋ ಶಿಯಾ ದೇಶದ ಪ್ರಭಾವ ಅಲ್ಲಿ ಕಡಿಮೆಯಾಗಿ ಸುನ್ನಿ ದೇಶಗಳ ಶಕ್ತಿ ಹೆಚ್ಚಾಗುತ್ತೆ. ಹೀಗಾಗಿ ಇರಾನ್ ಈ ಭಾಗದಲ್ಲಿ ಯಾವಾಗಲೂ ಅಶಾಂತಿ ಇರಲಿ ಅಂತಲೇ ಬಯಸುತ್ತೆ. ಸೊ ಇಲ್ಲಿ ಹಮಾಸ್ಗೆ ಬೇಕಾದ ನೆರವನ್ನು ಕೊಡ್ತಾ ಹೆಜಬುಲ್ಲಾಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿಸ್ತಾ ಆ ಸಂಘರ್ಷದಲ್ಲಿ ಇಸ್ರೇಲ್ ಎಂಗೇಜ್ ಆಗಿರೋ ಹಾಗೆ ಇರಾನ್ ನೋಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಇರಾನ್ ಆದೇಶದ ಮೇರೆಗೆ ಹಮಾಸ್ ಯಹೂದಿ ಒತ್ತೆಯಾಳಗಳನ್ನು ಕೊಂದಿದೆ ಅನ್ನೋ ಅನುಮಾನಗಳು ಕೂಡ ಇಲ್ಲಿವೆ. ಹೀಗಾಗಿ ಸದ್ಯಕ್ಕೆ ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷ ಮುಗಿಯುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಈಗ ಈ 6 ಮಂದಿಯ ಹತ್ಯೆಗೆ ಪ್ರತೀಕಾರವಾಗಿ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತೆ. ಇನ್ನು ಮತ್ತೊಂದು ಕಡೆ ಅಕ್ಟೋಬರ್ 7ರ ಹಮಾಸ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಶುರು ಮಾಡ್ತಲ್ಲ, ಆಗ ಪ್ಯಾಲೆಸ್ತೀನಿ ಬೆಂಬಲಿಗರು, ಜಗತ್ತಿನ ನಾನಾ ದೇಶಗಳಲ್ಲಿನ ಇಸ್ಲಾಮಿಕ್ ಕಟ್ಟರ್ವಾದಿಗಳು, ಲೆಫ್ಟ್ ಲಿಬರಲ್ಸ್ ಮುಂತಾದವರೆಲ್ಲ ಎಲ್ಲ ಕಡೆಗಳಲ್ಲಿ ಇಸ್ರೇಲ್ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಿದರು. ಪಶ್ಚಿಮದ ಕೆಲ ದೇಶಗಳಲ್ಲಿ ಯಹೂದಿಗಳ ಮೇಲೆ ದಾಳಿಗಳಾದವು. ಅಮೆರಿಕ, ಬ್ರಿಟನ್ ಮುಂತಾದ ಕಡೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನಡೆದ ಪ್ರತಿಭಟನೆಗಳು, ಅಲ್ಲಿ ಯಹೂದಿ ವಿದ್ಯಾರ್ಥಿಗಳ ಮೇಲಾದ ದಾಳಿಗಳು, ಇವೆಲ್ಲ ನಿಮಗೂ ಗೊತ್ತಿದೆ ಅಲ್ವಾ. ಈಗ ಬ್ರಿಟನ್ನಲ್ಲಿ ಆ ಕೃತ್ಯಗಳಿಗೆ ಪ್ರತೀಕಾರ ಹೇಳೋ ಪ್ರಯತ್ನ ಕೂಡ ಶುರುವಾಗಿದೆ. ಹಾಗಂತ ಅಲ್ಲಿ ಇಸ್ರೇಲ್ ತನ್ನ ಮೊಸಾದ್ ಏಜೆಂಟರ ಮೂಲಕ ಹಳೆಯ ಸ್ಟೈಲಲ್ಲಿ ತನ್ನ ಶತ್ರುಗಳನ್ನ ಹೂರ್ ಯಾತ್ರೆಗೆ ಕಳುಹಿಸಿಕೊಡ್ತಾ ಇಲ್ಲ. ಹಾಗೆ ಮಾಡಿದ್ರೆ ಶತ್ರು ಸಾಯ್ತಾನೆ, ಜೊತೆಗೆ ಹುತಾತ್ಮನಾಗ್ತಾನೆ. ಹಾಗಲ್ಲದೆ ಅವರನ್ನ ಕಾನೂನಿನ ರೀತಿಯಲ್ಲಿ ಶಿಕ್ಷೆಗೊಳಪಡಿಸಿದ್ರೆ ಇಸ್ಲಾಮಿಕ್ ಉಗ್ರವಾದಕ್ಕೆ ಫಂಡಿಂಗ್ನ ಮೂಲಗಳನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಬ್ರಿಟನ್ನಲ್ಲಿ ಅಂಥ ಕಾರ್ಯಾಚರಣೆಯೊಂದು ಸದ್ದಿಲ್ಲದೆ ಆರಂಭ ಆಗಿದೆ. ಸಿಂಪಲ್ ಆಗಿ ಅಲ್ಲಿನ 24 ಮಸೀದಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅದರಲ್ಲಿನ ಮುಲ್ಲಾಗಳಿರ್ತಾರಲ್ಲ, ಅವರು ಮಾಡೋ ದ್ವೇಷ ಭಾಷಣಗಳನ್ನು ರೆಕಾರ್ಡ್ ಮಾಡಿ ಅದನ್ನ ಬ್ರಿಟನ್ ಆಡಳಿತದ ಕೈಗೊಪ್ಪಿಸುವ ಕೆಲಸವನ್ನ ಯಹೂದಿಗಳು ಮಾಡಿದ್ದಾರೆ. ಇದರ ಪರಿಣಾಮ ಬ್ರಿಟನ್ ಪೊಲೀಸರು ಅಲ್ಲಿನ ನಾನಾ ನಗರಗಳಲ್ಲಿನ 24 ಮಸೀದಿಗಳ ವಿರುದ್ಧ ತನಿಖೆಯನ್ನು ಶುರು ಮಾಡಿದ್ದಾರೆ. ಅದರಲ್ಲಿನ ಬಹುತೇಕ ಮಸೀದಿಗಳು ಪಾಕಿಸ್ತಾನಿ ಮೌಲ್ವಿಗಳು ಹಾಗೂ ಪಾಕಿಸ್ತಾನಿ ವಲಸಿಗರ ಹಿಡಿತದಲ್ಲಿನ ಮಸೀದಿಗಳು. ಬರ್ಮಿಂಗ್ ಹ್ಯಾಮ್ನ ಮಹಮಡನ್ ಮಸೀದಿಯ ಮುಲ್ಲಾ ಅಬು ಇಬ್ರಾಹಿಂ ಅನ್ನೋನು ಯಹೂದಿಗಳ ವಿರುದ್ಧ ಮಾತಾಡಿದ್ದ ದ್ವೇಷಪೂರಿತ ಭಾಷಣ ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತು. ಅವನು ಪ್ರಾರ್ಥನೆಯ ಸಂದರ್ಭದಲ್ಲಿ ಭಾಷಣ ಮಾಡ್ತಾ, ನಿಮ್ಮ ಕಣ್ಣು ಮುಂದೆ ಯಾವುದೇ ಯಹೂದಿ ಕಾಣಿಸಿದ್ರೂ ಕೂಡ ಕೊಂದು ಹಾಕಿ ಅಂತ ಕರೆ ಕೊಟ್ಟಿದ್ದ. ಅಲ್ಲ, ನಾವು ಮನಃಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರಾರ್ಥನೆ ಮಾಡ್ತೀವಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೋತೀವಿ. ಆದರೆ ಈ ಪಾಕಿಸ್ತಾನಿ ಬಡ್ಡಿ ಮಕ್ಕಳು ಪ್ರಾರ್ಥನಾ ಸಭೆಯಲ್ಲಿ ಕೂಡ ಯಾರದ್ದೋ ನಾಶವನ್ನ, ಯಾರನ್ನೋ ಕೊಲ್ಲೋದಿಕ್ಕೆಲ್ಲ ಹೇಳ್ತಾರೆ. ಅಂದ್ರೆ ಅವರ ಕ್ರೌರ್ಯದ ಮಟ್ಟ ಎಷ್ಟಿರುತ್ತೆ ನೋಡಿ. ಇನ್ನು ಲಂಡನ್ನ ತೌಹೀದ್ ಮಸೀದಿಯ ಮುಲ್ಲಾ ಶೇಖ್ ಸುಹೈಬ್ ಹಸನ್ ಅನ್ನೋನು ಇಸ್ರೇಲ್ ಮೇಲೆ 7ನೇ ತಾರೀಕು ಹಮಾಸ್ ಮಾಡಿದ ನರಮೇಧ, ಮಹಿಳೆಯರ ಮೇಲಿನ ಅತ್ಯಾಚಾರ, ವೃದ್ಧರು ಮಕ್ಕಳ ಕೊಲೆ ಇದೆಲ್ಲವನ್ನ ಸಮರ್ಥಿಸಿಕೊಂಡು ಭಾಷಣ ಮಾಡಿದ್ನಂತೆ. ಹಾಗೆ ಲಿವರ್ಪೂಲ್ನ ಮಸೀದಿಯೊಂದರ ಮುಲ್ಲಾ, ಬರ್ಮಿಂಗ್ ಹ್ಯಾಮ್ನ ಗ್ರೀನ್ ಲೇನ್ ಮಸೀದಿಯ ಮುಲ್ಲಾ, ಹೀಗೆ ಅಲ್ಲಿನ ಒಟ್ಟು 24 ಮಸೀದಿಗಳಲ್ಲಿ ಯಹೂದ್ಯರ ವಿರುದ್ಧ ಅವರು ಏನೆಲ್ಲ ಮಾತಾಡಿದ್ರು, ಎಷ್ಟು ವಿಷಾವುಗಳಿದ್ರು ಅನ್ನೋ ಬಗ್ಗೆ ಬ್ರಿಟನ್ ಯಹೂದಿಗಳು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಅದನ್ನ ಅಲ್ಲಿನ ಪೊಲೀಸರಿಗೂ ಕೊಟ್ಟಿದ್ದಾರೆ. ಮತ್ತೊಂದಷ್ಟು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ಅಲ್ಲಿ ಈ ಎಲ್ಲ ಮಸೀದಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ, ತನಿಖೆ ಕೂಡ ಶುರುವಾಗಿದೆ. ಇಲ್ಲಿ ಯಹೂದ್ಯರ ವಿರುದ್ಧ, ಇಸ್ಲಾಮೇತರರ ವಿರುದ್ಧ ಇವರು ಈ ಪ್ರಮಾಣದಲ್ಲಿ ಭಾಷಣಗಳನ್ನ ಮಾಡೋದಕ್ಕೆ ಕಾರಣ ಏನು? ಇವರು ಹಿಂದೆ ಯಾರಿದ್ದಾರೆ? ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗತ್ತೆ? ಬರೀ ಭಾಷಣಕ್ಕೆ ಮಾತ್ರ ಸೀಮಿತನಾ, ಅಥವಾ ಬ್ರಿಟನ್ನಲ್ಲಿ ನಡೆದ ಇನ್ನಿತರ ಕೃತ್ಯಗಳ ಹಿಂದೆ ಕೂಡ ಈ ಮಸೀದಿಗಳು, ಮುಲ್ಲಾಗಳ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಅಲ್ಲಿ ಕೂಲಂಕಷ ತನಿಖೆ ನಡೆಯುತ್ತೆ. ಇನ್ನು ಬ್ರಿಟನ್ ಕಾನೂನುಗಳ ಪ್ರಕಾರ ದ್ವೇಷ ಭಾಷಣ ಪ್ರಚೋದನೆ ಮಾಡಿದವರಿಗೆ ಸುಮಾರು 14 ವರ್ಷಗಳವರೆಗೆ ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಈ ಮಸೀದಿಗಳಿಗೆ ಕೊಡಲಾದ ಅನುಮತಿಯನ್ನ ರದ್ದು ಮಾಡೋ ಬಗ್ಗೆ ಕೂಡ ಯೋಚಿಸಲಾಗ್ತಾ ಇದೆ ಅಂತ
ಅಂತ ಅಲ್ಲಿನ ಚಾರಿಟಿ ಕಮಿಷನ್ ಹೆಲನ್ ಸ್ಟೀಫನ್ಸನ್ ತಿಳಿಸಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಗೆಳೆಯರೆ, ಇಲ್ಲಿ ಬ್ರಿಟನ್ ಮೊನ್ನೆ ಅಷ್ಟೇ ಕೋಮುದಳ್ಳುರಿಯ ಬಿಸಿಯನ್ನ ಕಂಡಿದೆ. ಅಲ್ಲಿನ ಜನ ತೀವ್ರ ಪ್ರಮಾಣದಲ್ಲಿ ಪಾಕಿಸ್ತಾನಿ ವಲಸಿಗರು ಹಾಗೂ ಇಸ್ಲಾಮಿಕ್ ಗ್ರೂಪುಗಳ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಈಗಿರೋ ಸರ್ಕಾರ ಏನೇ ಲಿಬರಲ್ ಅನ್ಸಿದ್ರೂ ಕೂಡ ಈ ವಿಷಯದಲ್ಲಿ ಕ್ರಮ ಕೈಗೊಳ್ಳಲೇಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದೆ. ಅಲ್ಲಿ ಮುಂದೆ ಏನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇಸ್ರೇಲ್ ಹಾಗೂ ಗಾಜಾಗೆ ಸಂಬಂಧಪಟ್ಟ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನಡೀತಿರೋ ಮಸೀದಿಗಳ ವಿರುದ್ಧದ ತನಿಖೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.